ಜಾಗತಿಕ ಬಂಟ ಸಂಘ ಒಕ್ಕೂಟದ ವಾರ್ಷಿಕ ಮಹಾಸಭೆಯ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರಿಗೆ ಸನ್ಮಾನಿಸುವಂಥ ಈ ಒಂದು ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ನಮಗೆ ಅತ್ಯಂತ ಗೌರವಿತರು ಹಿರಿಯರಾಗಿರುವಂಥ ಅಜಿತ್ ಕುಮಾರ್ ಮಾಲಾಡಿಯರವರೇ, ಜಾಗತಿಕ ಬಂಟ ಸಂಘದ ಒಕ್ಕೂಟದ ಅಧ್ಯಕ್ಷರು ನನ್ನ ಗೌರವ ಸನ್ಮಾನಿತರಾಗಿರುವಂಥ ಐಕಲ್ ಹರೀಶ್ ಶೆಟ್ಟಿರವರೇ, ಗೌರವಾಂತ ವಿಶ್ವನಾಥ್ ಶೆಟ್ಟರವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ನನ್ನ ಗಣ್ಯ ಹಿರಿಯ ಗಣ್ಯ ಅತಿಥಿಗಳೇ, ಗೌರವಿತರೇ, ನನ್ನ ಮುಂದೆ ನನ್ನ ಗುರು ಹಿರಿಯರೇ, ಸೋದರರೇ, ನಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಹಿರಿಯಾಗಿ ಎಸಿ ಭಂಡಾರಿ ಮತ್ತು ಎಲ್ಲ ನಮ್ಮ ಇರುವಂತಹ ಹಿರಿಯ ಗಣ್ಯ ವ್ಯಕ್ತಿಗಳೇ, ಅತ್ಯಂತ ಸಂತೋಷವಾಗ್ತದೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ಭಾಳಷ್ಟು ಕಾರ್ಯಕ್ರಮ ಇದ್ದರೂ ಕೂಡ ಬಂಟರ ಸಂಘದ ಕಾರ್ಯಕ್ರಮ ಮತ್ತು ಬಂಟರ ಭವನದ ನಡೆಯುತ್ತಿದೆ ಅಂತ ಹೇಳಿದಾಗ ಅದರಿಂದ ದೂರ ನಮಗೆ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಖಂಡಿತ ಬರಲೇಬೇಕಂತ ಇಲ್ಲಿಗೆ ಬಂದು ಕರೆದು ನಿಲ್ಲಿಸ್ತದೆ. ಯಾಕೆಂತ ಹೇಳಿದರೆ ಪ್ರತಿಯೊಂದು ಕಾರ್ಯಕ್ರಮದ ಸಣ್ಣ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ಇಲ್ಲೇ ನಾನು ಪ್ರತಿ ವರ್ಷ ಕೂಡ ಆಹ್ವಾನಿಸ್ತಾರೆ. ನಾನು ಪ್ರತಿ ವರ್ಷ ಕೂಡ ಬಂದು ನಿಮ್ಮೆಲ್ಲರ ಆಶೀರ್ವಾದ ಪಡೆದುಕೊಂಡು ನಾನು ಇವತ್ತು ಹೋಗ್ತಾ ಇರ್ತೇನೆ. ಮತ್ತು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಜಿಲ್ಲೆಯ ಎಲ್ಲ ಹಂತದ ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಎಲ್ಲ ಇವು ಸಾಮಾಜಿಕವಾದ ನೆಲೆಗಟ್ಟಿನಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಮಾಜದವರಿಗೆ ಕೂಡ ಒಂದು ಪ್ರೇರಣೆಯಾಗಿ ಒಂದು ಪ್ರೋತ್ಸಾಹವಾಗಿ ಜಿಲ್ಲೆಗೆ ಗೌರವ ತಂದಂಥ ಒಂದು ಸಂಘ ಇದ್ದರೆ ಅದು ಬಂಟರ ಸಂಘ ಬಂಟ ಇಲ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ 100 ವರ್ಷಗಳ ಹಿಂದೆ ಸ್ಥಾಪನೆಯಾದಂಥ ಈ ಒಂದು ಸಂಸ್ಥೆಯಲ್ಲಿ ಅದಕ್ಕೆ ಸೇರಿಕೊಂಡು ಇವತ್ತು ಜಾಗತಿಕ ಬಂಟ ಒಕ್ಕೂಟ ಸೇರಿಕೊಂಡು ತಮ್ಮದೇ ಆದ ಕೆಲಸವನ್ನು ಇವತ್ತು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಿಂದ ಮಾಡಿ ಎಲ್ಲ ರೀತಿಯ ಬಹುಶಃ ಮುಳಿಕೆಯಲ್ಲಿ ನಡೆದಂಥ ಕಾರ್ಯಕ್ರಮ ಕೂಡ ನಾನು ಪ್ರಪ್ರಥಮವಾಗಿ ಸ್ಪೀಕರ್ ಆಗಿ ಪ್ರಪ್ರಥಮ ಭೇಟಿ ಬಹುಶಃ ಸನ್ಮಾನ ಸ್ವೀಕರಿಸಿದೆ ಇವರ ಐಕಲ್ ಹರೀಶ್ ಶೆಟ್ಟಿ ಅವರನ್ನು ಬಂಟರ ಸಂಘದ ಕಾರ್ಯಕ್ರಮ ಮುಳಿಕೆಯಲ್ಲಿ ನೇರವಾಗಿ ಹೋದದ್ದೇ ಅಲ್ಲಿ. ಆದ ಕಾರಣ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮನ್ನು ಇಲ್ಲಿ ತಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜದ ಎಲ್ಲ ಹಂತದಲ್ಲಿ ಕೂಡ ತಮ್ಮ ಸಂಘ ಇವತ್ತು ಸರ್ವರಿಗೆ ಬಂಟ ಸಮಾಜದ ಜೊತೆಯಲ್ಲಿ ಎಲ್ಲ ಸಮಾಜದನ್ನು ಕೂಡ ಇವತ್ತು ತಾವು ನೋಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಕ್ರಮ ಸಾಕ ತಾವು ಕೊಡ್ತಿರೋದು ಕೂಡ ಶ್ಲಾಘನೀಯ. ನಿಮ್ಮ ಸೇವೆ ಮುಂದೆ ಕೂಡ ಬರುವಂಥ ಅವಕಾಶ ಇವತ್ತು ಆಗಲಿ. ಅದೇ ರೀತಿ ಎಲ್ಲ ಆ ಒಂದು ಏನೆಲ್ಲ ಕಾರ್ಯಕ್ರಮದ ಭವಿಷ್ಯದ ಹಮ್ಮಿಕೊಂಡಿದ್ದೀರ ಅದೆಲ್ಲ ಕೂಡ ಅತ್ಯಂತ ಯಶಸ್ವಿ ಆಗಲಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಹುಶಃ ಅಭಿವೃದ್ಧಿಯತ್ತ ತಗೊಂಡು ಹೋಗುವಂಥ ವಿಚಾರದಲ್ಲಿರಲಿ ಅಥವಾ ಒಂದು ಸೌಹಾರ್ದ ಸಮಾಜ ನಿರ್ಮಾಣ ಮಾಡೋದಿರಲಿ ನಿಮ್ಮ ಸಂಸ್ಥೆ ಅದರ ನೇತೃತ್ವವನ್ನು ವಹಿಸ್ಕೊಳ್ಬೇಕನ್ನು ನಾನು ಹೇಳಲಿಕ್ಕೆ ಕೂಡ ನಾನು ಇವತ್ತು ಯಾವಾಗಲೂ ಕೂಡ ಬಯಸ್ತೇನೆ. ಯಾಕಂದರೆ ಹೇಳಿದರೆ ಇವತ್ತು ನಮಗೆ ಸಾಮರಸ್ಯ ನಮಗೆಲ್ಲರಿಗೂ ಕೂಡ ಅತಿ ಅಗತ್ಯ. ಮತ್ತು ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಭಿನ್ನಾಭಿಪ್ರಾಯನ ಬಿಟ್ಟು ಭಿನ್ನಾಭಿಪ್ರಾಯ ಇಲ್ಲದೆ ನಾನು ಹೇಳಿದ್ದೆ ಸರಿ ಅಂತ ಹೇಳಿದರೆ ಅದು ಸಾಮರಸ್ಯ ಬರಲಿಕ್ಕೆ ಸಾಧ್ಯವಿಲ್ಲ. ಸಾಮರಸ್ಯ ಅಂತ ಹೇಳಿದರೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸಕಾರಾತ್ಮಕವಾಗಿ ನಾವೆಲ್ಲ ಸ್ವೀಕರಿಸಿಕೊಂಡು ಪರಸ್ಪರದ ಚರ್ಚೆ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರಂತೇಳಿ ನಾವು ಒಗ್ಗಟ್ಟಿನಿಂದ ನಾವು ಮುಂದೆ ಹೋಗ್ತೇವಲ್ಲ ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯಕ್ಕೆ ದೊಡ್ಡ ಮತ್ತು ನೇತೃತ್ವವನ್ನು ತಾವು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ನೇತೃತ್ವ ವಹಿಸಬೇಕು. ನನಗೆ ವಿಶ್ವಾಸ ಇದೆ ನಿಮಗೆಲ್ಲರಿಗೂ ಕೂಡ ನೇತೃತ್ವ ವಹಿಸುವಂಥ ಶಕ್ತಿ ಇದೆ. ಯಾಕೆ ಇಡೀ ಕರಾವಳಿ ಜಿಲ್ಲೆ ಯಾವುದೇ ಜಿಲ್ಲೆ ಯಾವುದೇ ಒಂದು ಗ್ರಾಮದಲ್ಲಿರಲಿ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವ್ರನ್ನು ಒಟ್ಟಾಗಿ ತೆಕ್ಕೊಂಡು ಹೋಗೋ ಶಕ್ತಿ ಇದ್ದರೆ ಅದು ನಿಮ್ಮ ಸಮಾಜಕ್ಕೆ ಇವತ್ತು ಇದೆ ಅಂತ ತಾವೆಲ್ಲ ಕಡೆ ತೋರಿಸಿ ಕೊಟ್ಟಿದ್ದೀರಿ. ಆ ಜಿಲ್ಲೆಯಲ್ಲಿ ಕೂಡ ನೇತೃತ್ವ ತಾವು ವಹಿಸ್ಕೊಳ್ಬೇಕು. ನಾವೆಲ್ಲ ರೀತಿಯ ಸಹಕಾರ ಖಂಡಿತವಾಗಿ ಅದಕ್ಕೆ ನಾನು ಕೊಡ್ತೇವೆ. ಯಾಕಂತ ಹೇಳಿ ಸಾಮರಸ್ಯ ಸೌಹಾರ್ದ ಸಮಾಜ ಬರೀ MLA ಇಂದ ಮತ್ತು MP ಇಂದ ಯಾವುದೇ ಸರ್ಕಾರದ ಮಾತು ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರು ಕೂಡ ಅದಕ್ಕೆ ಸೇರಿದಾಗ ಪ್ರತಿ ಸಂಘ ಸಂಸ್ಥೆ ಸೇರಿದಾಗ ನಿಮ್ಮಂಥ ಸಂಘ ಮುಂದೆ ನಿಂತಾಗ ಅದು ಖಂಡಿತವಾಗಿಯೂ ಅತ್ಯಂತ ಯಶಸ್ವಿ ಆಗುತ್ತದೆ. ನಮ್ಮ ಇಡೀ ಜಿಲ್ಲೆಗೆ ದೊಡ್ಡ ಮಟ್ಟದ ಗೌರವ ಬಂದ ಕೆಲಸ ಇವತ್ತು ಆಗ್ತದೆ ಅಂತ ನಾನು ಹೇಳಿಕೊಳ್ತಾ ನಿಮ್ಮೆಲ್ಲ ಅಭಿನಂದಿಸಿ ಶುಭಾಶಯ ಸಲ್ಲಿಸಿಕೊಂಡು ಪಡೆದ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪಡೆದಂಥ ಎಲ್ಲ ನಮ್ಮ ಗೌರವಿತರಿಗೆ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಪ್ರತಿಯೊಬ್ಬರ ಕೆಲಸ ಕಾರ್ಯ ಕೂಡ ಒಂದಲ್ಲ ಒಂದು ರೀತಿಯಿಂದ ಬಹುಶಃ ಅದರದೇ ಆದ ಒಂದು ಗಣನೀಯ ಸೇವೆ ಮುಖಾಂತರ ಸಮಾಜಕ್ಕೆ ಇವತ್ತು ಪ್ರಯೋಜನ ಇವತ್ತು ಆಗಿದೆ. ಅದಕ್ಕೆ ಅನುಗುಣವಾಗಿದ್ದುಕೊಂಡು ಈ ಒಂದು ಗೌರವ ಕೊಡುವಂಥ ಕೆಲಸ ಇವತ್ತು ಎಲ್ಲರಿಗೂ ಕೂಡ ಇವತ್ತು ಆಗಿರುವಂಥದ್ದು. ಆದ ಕಾರಣ ಅದರಲ್ಲಿ ದೊಡ್ಡ ಕೆಲಸ ನಾನು ಕೇಳಿದ್ದೇನೆ ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತಾರೆ. ಪ್ರತಿಯೊಂದು ಕೆಲಸ ಕೂಡ ಅದಕ್ಕೆ ಗೌರವ ಇದೆ, ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದಕ್ಕೆ ವ್ಯಾಲ್ಯೂ ಇದೆ.
ಪ್ರತಿಯೊಂದು ಕೆಲಸ ಕೂಡ ಆ ಕ್ಷಣ ಶ್ರಮಪಟ್ಟಿದ್ದಾರೆ. ಆದ ಕಾರಣ ನಿಮ್ಮ ಬೇರೆ ಬೇರೆ ನಿಮ್ಮ ವಿಭಾಗದಲ್ಲಿ ನಿಮ್ಮ ಕೆಲಸ ಕಾರ್ಯ ನೋಡಿಕೊಂಡು ಇವತ್ತು ಜಿಲ್ಲಾಡಳಿತ ನಿಮ್ಮ ಗೌರವ ಕೊಡುವಂಥ ವಿಚಾರ ಇವತ್ತು ಆಗಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬರಲಿ ಅಂತ ನಾನು ಶುಭಾಶಯ ಸಲ್ಲಿಸಿ, ಎಲ್ಲ ಪ್ರೋತ್ಸಾಹ ನಿಮಗೆ ಜಿಲ್ಲಾ ಆಡಳಿತ ಕೊಟ್ಟಂತಹ ಪ್ರಶಸ್ತಿ ನಿಮಗೂ ದೊಡ್ಡ ಮಟ್ಟದ ಪ್ರೋತ್ಸಾಹ ಆಗಲಿ. ಅದನ್ನು ಗುರುತಿಸಿಕೊಂಡು ಇವತ್ತು ಜಾಗತಿಕ ಬಂಟ ಸಂಘಗಳ ಒಕ್ಕೂಟ ಕೂಡ ಈ ಒಂದು ಪ್ರೋತ್ಸಾಹ ಕೊಡ್ತಿದ್ದು ನಿಮ್ಮ ಇನ್ನಷ್ಟು ನಿಮಗೆ ಆತ್ಮವಿಶ್ವಾಸ ಕೊಡೋ ಕೆಲಸ ಇವತ್ತು ಖಂಡಿತವಾಗಿ ಇವತ್ತು ಆಗಿದೆ ಅಂತ ನಾನು ಕೂಡ ಹೇಳಿಕೊಳ್ತಾ, ನಾನು ಮತ್ತೊಮ್ಮೆ ಜಾಗತಿಕ ಬಂಟ ಸಂಘಗಳ ಅಧ್ಯಕ್ಷರು ಸರ್ವ ಸದಸ್ಯರು ನಿಮಗೆಲ್ಲ ಶುಭಾಶಯ ಸಲ್ಲಿಸಿ, ನಿಮ್ಮ ಬೇರೆ ಬೇರೆ ಕೆಲಸಗಳು ಏನಿದೆ ಬಹುಶಃ ನಾನು ಖಂಡಿತವಾಗಿಯೂ ಆ ಒಬ್ಬ ಸೋದರನಾಗಿ ನಾನು ನಿಮ್ಮ ಜೊತೆ ಇದ್ದು ನಿಮ್ಮ ಕೆಲಸವನ್ನು ನಾನು ಖಂಡಿತವಾಗಿ ನಾನು ಮಾಡಿ ಕೊಡ್ತೇನೆ. ಐಕ ಹರೀಶ್ ಶೆಟ್ಟಿ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಕೆಲಸವನ್ನು ನಾನು ಆದಷ್ಟು ಬೇಗ ಮಾಡಿ ಕೊಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂತೋಷ, ನೂತನ ಅಧ್ಯಕ್ಷರಾಗಿ ಮತ್ತು ಹೈಕಲ್ ಹರೀಶ್ ಶೆಟ್ಟಿ ಅವರೇ ಆಯ್ಕೆ ಆಗಿದೆ ಅಂತ ತಾವೆಲ್ಲ ಕೂಡ ನಿಮ್ಮ ಮುಖ ತಿಳಿಸಿದ್ದಾರೆ. ನಾನು ಇಡೀ ನಮ್ಮ ಕರ್ನಾಟಕ ರಾಜ್ಯ ಜನತೆ ಪರವಾಗಿ, ಇಡೀ ನಮ್ಮ ಸರ್ಕಾರ ಪರವಾಗಿ ಮತ್ತು ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲರ ಪರವಾಗಿ ಸಭಾಧ್ಯಕ್ಷನಾಗಿ ನಾನು ಅವರ ಅಭಿನಂದಿಸುವ ಶುಭಾಶಯ ನಾನು ಸಲ್ಲಿಸ್ತೇನೆ.